ನಮ್ಮ ತಂದೆ ತಾಯಿಗೆ ಒಂದು ಪ್ರಶ್ನೆ ಹೊಡ್ತೀವಿ, ಯಾವ ರೀತಿ ನಾ ಸಾಕ್ಬೇಕು ಅಂತ ಹೇಳಿ, ಯಾವ ರೀತಿ ದುಡಿಬೇಕು, ಯಾವ ರೀತಿ ಸಾಕ್ಬೇಕು ಅನ್ನೋದು. ಹೊಲದಲ್ಲಿ ಹೊಲ ಮಾಡ್ಲಿಕ್ಕೆ ನಮ್ಗೆ ಹೊಲ ಕೊಟ್ಟಿಲ್ಲ. ಇದಕ್ಕಾಗಿ ನಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ರು, ಗೌಂಡ್ಯರ ಕೈಯಾಗಲಿ, ಇಲ್ಲಿ ರೋಡ್ ಮಾಡೋದ್ ಮುಂದೆ ಸಿಮೆಂಟ್ ಹಾಕೋದು, ಕಾಂಕ್ರೀಟ್ ಹಾಕ್ಲಿಕ್ಕೆ ಆಗ್ಲಿ, ನಮ್ಮವ್ವ ಕಸ ತೆಗಿಯಕ್ಲಾಗಿ, ಯಾರ ಮನೆಗೆ ಹೋಗಿ ಅರ್ಬಿ ಒಗಿಯೋದು, ಸಾರಿಸೋದು, ಆಮೇಲೆ ಬಾಂಡೆ ತಿಕ್ಕೋದು, ಈ ರೀತಿಯಾಗಿ ಮಾಡಿ ನಮ್ ಜೀವನ ಸಾಕ್ತಿತ್ತು. ಯಾಕಂದ್ರೆ ಮನಿ ಪರಿಸ್ಥಿತಿ ಹೆಂಗಪ್ಪ ಅಂದ್ರ, ಇವತ್ತು ನಾವು ದುಡ್ದು ಅಂದ್ರೆ ಇವತ್ತೇ ತಿನ್ನೋದು, ಇವತ್ತು ದುಡ್ದು ಇವತ್ತೇ ತಿನ್ನೋದು. ಮನಿ ಪರಿಸ್ಥಿತಿ ನಾಳೆ ಯೋಚನೆ ಇಲ್ಲ ನಮ್ಗೆ, ಇವತ್ತಿನ ಯೋಚನೆ, ಇವತ್ತಿನ ಹೊಟ್ಟೆ ತುಂಬ್ತೇನೆ. ನಮಗೆ ಯಾವ ರೀತಿ ಅನಿಸ್ತಂದ್ರೆ, 200-300ಕ್ಕಾಗಿ ಕೂಲಿ ಮಾಡುತ್ತಿರೋ ನಮ್ಮ ಅಪ್ಪ ಅಮ್ಮನ, ಆಮೇಲೆ ಮನೆ ಆರ್ಥಿಕ ಪರಿಸ್ಥಿತಿಗೆ ಅಂಜಿ ಹದಿಹರೆಯದ ವಯಸ್ಸಿನಾಗ ನಮ್ಮ ಅಕ್ಕ ಮದುವೆ ಮಾಡಿದ್ ನೋಡಿ, ಆಮೇಲೆ ಮನೆಯ ಪರಿಸ್ಥಿತಿಯನ್ನು ಬೆನ್ನು ಕೊಡೋಲಾಗಿ ಅರ್ಧಕ್ಕೆ ಶಿಕ್ಷಣ ನೀಡಿಸಿದ್ ನಮ್ಮ ಅಣ್ಣನ ನೋಡಿ ಅವತ್ತೇ ಹುಟ್ಟಿದ್ದು. ಇದಕ್ಕೆ ಬಡತನಕ್ಕೆ ಇರುವುದು ಒಂದೇ ಮದ್ದು, ಶಿಕ್ಷಣ. ನಾ ಏನಾದ್ರೂ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಬೇಕು, ಒಳ್ಳೆ ವ್ಯಕ್ತಿಯಾಗಿ ನಾನು ನೋಡ್ಬೇಕಂದ್ರೆ ಇದು ಒಂದೇ ಮದ್ದು, ಶಿಕ್ಷಣ. ಬಡತನಕ್ಕೆ ಇರುವುದು ಒಂದೇ ಮದ್ದು ಏನಪ್ಪಾ, ಶಿಕ್ಷಣ. ಶಿಕ್ಷಣದಿಂದಲೇ ನನ್ನ ಉಳಿವು, ಶಿಕ್ಷಣದಿಂದ ನನ್ನ ಅಳಿವು. ಇದರಿಂದ ಮಾಡಿದ್ರೆ ಹೆಸರು ಶಿಕ್ಷಣದಿಂದಲೇ ಆಗುತ್ತೆ. ಇನ್ನೊಂದು ನನ್ನ ತಲೆಯಾಗಿತ್ತು. ನಾವಪ್ಪ ನಮ್ಗೆ ಎಲ್ಲರೂ ಮನೇಲಿ ಈಗೇನ್ ಹೆಂಗಿರ್ತದ, ಶಾಲೆಯಿಂದ ಬಂದು ಆ ಹೋಮ್ವರ್ಕ್ ಮಾಡಿಸಿ ಅಪ್ಪ ಅಮ್ಮ ಇರ್ತಾರೆ. ನಮ್ಮ ಅಪ್ಪಂದ ಏನಪ್ಪಾ ಅಂದ್ರೆ ಬರೇ ಕುಡಿಯೋದು. ಒಂದು ಸಲ ಸ್ಟಾರ್ಟ್ ಮಾಡಿದಂದ್ರೆ ವಾರ ಗಂಟ್ಲೆ ನಿಲ್ಸಂಗಿಲ್ಲ. ಒಂದ್ 500 ರೂಪಾಯಿ ದುಡ್ದ ಅಂದ್ರೆ ಅದರಲ್ಲಿ 300-400 ಬರೀ ಅವ್ನು ಕುಡಿಲಿಕ್ಕೆ ಹೋಗ್ತದೆ. ಬರೀ 100 ಏನಾಗ್ತದ, ಮನೆ ಸಂಸಾರ ನಡೆಸಂಗಿಲ್ಲ. ಅದರಲ್ಲಿ ನಮ್ಮ ಅವ್ವನ ನಾನು ಭಾಳ ನೆನೆಸ್ತೀನಿ. ಯಾಕಂದ್ರೆ ಅದೊಂದು ಗಟ್ಟಿ ಜೀವ. ಅವಳು ಕುಟುಂಬದಕ್ಕೆ ಆಧಾರವಾಗಿ ನಿಲ್ಲಿಲ್ಲ ಅಂದ್ರೆ ನಮ್ಮ ಕುಟುಂಬ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. 2020ರಲ್ಲಿ ಅಗ್ನಿವೀರಲ್ಲಿ ಬೆಳಗಾವಿ ರನ್ನಿಂಗ್ ಫೇಲ್ ಆದೆ. ಅಲ್ಲಿ ತನ ನನಗೇನು ಅನ್ಸಲ್ಲ, ಒಂಥರ ಹೆಮ್ಮೆ ಅನ್ಸಾಕತ್ತಿ. ನಾವು 1 year ಅಲ್ಲಿನ ಇಲ್ಲಿ ತನ ಹೋಗಿ ಬಂದೆಪ್ಪ ನಾನು ಅಂತ ಹೇಳಿ ಹೆಮ್ಮೆ ಅನ್ಸಾಕತ್ತಿ. ಅಲ್ಲಿ ತನ ನನಗೇನು ಅನ್ಸಲ್ಲ. ಬಸ್ನಲ್ಲಿ ಹೊಂಟಿದೀವಿ, ಎಲ್ಲರೂ ಬಸ್ ನಲ್ಲಿ ಹೊಂಟಿದೀವಿ. ಎಲ್ಲರೂ ಕೈಯಲ್ಲಿ ಬ್ಯಾಂಡ್ ಅದ. ಯಾಕಂದ್ರೆ ಈಗ ಬಂಗಾರ ಹಾಕೋಬಹುದು, ನೀವು ಬಂಗಾರ ಕೊಂಡ್ಕೊಂಡ್ ಹಾಕೋಬಹುದು. ಆದ್ರೆ ಆರ್ಮಿಯಲ್ಲಿ ಕೊಡುವಂತ ಬ್ಯಾಂಡ್ ಹಾಕೊಳ್ಳಿಕ್ಕೆ ಛಲ ಬೇಕು, ಒಂದು ಹಠ ಬೇಕು. ಎಲ್ಲರ ಕೈಲಿ ಬ್ಯಾಂಡ್ ಅದ, ಆರ್ಮಿ ಬ್ಯಾಂಡ್ ಅದ. ನನ್ನ ಕೈಲಿ ನೋಡ್ರಿ ಖಾಲಿ ಕೈ ಅದ. ಅದ್ ನೋಡಿ ಬಹಳ ಕೆಟ್ಟ ಅನಿಸ್ತು ಮನಸ್ಸಿಗೆ. ಇನ್ನೊಂದು ಶ್ರಮ ಹಾಕಿದ್ನಿ ಅಂದ್ರೆ ಆರ್ಮಿ ಬ್ಯಾಂಡ್ ಹಾಕ್ತಿದ್ನಲ್ಲ, ಒಂದ್ ಹೆಸರು ಆಗ್ತಿತ್ತಲ್ಲ ಅನ್ನೋದು. ಅದನ್ನೆಲ್ಲ ನೋಡಿ ಕಣ್ಣಲ್ಲಿ ನೀರು ಬತ್ತು. ಆದ್ರೆ ಒಂದು ಹಠ ತೊಟ್ಟೆ, ಈ ಸಲ ಏನೋ ಮಾಡಿರ್ಬೋದು, ಆದ್ರೆ ನಾ ಮುಂದಿನ ಸಲ ರ್ಯಾಲಿ ಮಾತ್ರ ಹೊಡಿತೀನಿ, ಮಾಡ್ತೀನಿ ಅನ್ನೋದೊಂದು ಹಠ ಬತ್ತು. ಮನೆಗೆ ಹೋದೆ, ನಮ್ಮ ಅಪ್ಪನ ಡಿಸೈಡ್ ಮಾಡ್ಕೊಂಡು ಮನೆಗೆ ಹೋದ್ವಿ. ಆಮೇಲೆ ನನ್ನ ಮೇನ್ ಥೀಮ್ ಇರೋದು SSC JD ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಜನರಲ್ ಡ್ಯೂಟಿಗೆ CAPF ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ಗೆ ಅವ್ರು ಕಾಲ್ಫರ್ ಮಾಡ್ತಾರೆ. 8 ಫೋರ್ಸಸ್ಗಳು ಬರ್ತವೆ. BSF, CRPF, SSB, CISF, ITBP, ಅಸ್ಸಾಂ ರೈಫಲ್, SSF, ಈ ರೀತಿ 8 ಫೋರ್ಸ್ಗಳಿಗೆ ಅವ್ರು ಕಾಲ್ಫರ್ ಮಾಡ್ತಾರೆ. ಮೇನ್ ಟಾರ್ಗೆಟ್ ಆಯ್ತು ನಂದೇನು SSC JD ಮಾಡ್ಲೇಬೇಕಪ್ಪ. ನಾನು ಈ ಸಲ ಸೆಕೆಂಡ್ PUC ಇನ್ನ ಮುಗ್ದಿರ್ಲಿಲ್ಲ, ಅವಾಗ ಅಪ್ಲೈ ಮಾಡಿ ಈ ಕಡೆ ರಿಸಲ್ಟ್ ಬತ್ತು. ಊರಲ್ಲಿ ಒಂಥರ ನಿಂಗಪ್ಪ 91 ಸ್ಕೋರ್ ಮಾಡಿದಾನೆ, ಎಲ್ಲರೂ ಒಂಥರ ಹೊಗಳಕತ್ರು. ಎಲ್ಲರೂ ಕಾಲೇಜ್ನಲ್ಲಿ ಒಂಥರ ಹವಾ ಆಯ್ತು, ಈ ರೀತಿ ಮಾಡ್ಲಿಕ್ಕತ್ರು. ಅದೇ ಹವದಲ್ಲಿ ನಾವು ಎಕ್ಸಾಮ್ ಬರ್ದೆ, ಎಕ್ಸಾಮ್ ಪಾಸ್ ಆಯ್ತು. ಇವತ್ತು ಹಾಸ್ಟೆಲ್ ಮಕ್ಕೊಂದಿವಿ ಎಲ್ಲರೂ. ರಿಸಲ್ಟ್ ಬಂತು 9 ಗಂಟೆಗೆ. ನಮ್ಮ ಅವ್ವ ಕಾಲ್ ಮಾಡಿದೆ, ಯಾವ ಬೇ ನೌಕರಿ ಆತ್ ಬೇ. ಅವ್ವ ಹೊಟ್ಟೆ ಖುಷಿ ಫುಲ್ಲು. ಅವ್ವ ಎಲ್ಲ ಖುಷಿ ಆದ್ರು. ಮನೇಲಿ ಒಂಥರ ಹಬ್ಬದ ವಾತಾವರಣ. ನನ್ನ ಮಗಂದು ಇನ್ನೇ 18 ವಯಸ್ಸಿನಲ್ಲಿ ನೌಕರಿ ಆಯ್ತಲ್ಲಪ್ಪ ಅಂತೇಳಿ ಒಂಥರ ಹಬ್ಬದ ವಾತಾವರಣ. ನಮ್ಮವ್ವ ಎಲ್ಲಿ ಹೋದಲ್ಲಿ ಊರಲ್ಲಿ ಎಲ್ಲರ ಜನರಿಗೆ ಕಸ ತೆಗ್ ಹೋದ, ನನ್ನ ಮಗನ್ ನೌಕರಿ ಐತಪ್ಪ, ಈ ಸಲ ಮಾಡ್ತಾನು, ಈ ಸಲ ನೌಕರಿ ಹೋಗೋಣ, ಈ ರೀತಿ. ಆದ್ರಲ್ಲಿ ಒಂದು 1ನೇ ಲಿಸ್ಟ್ ನಮ್ಗೆ ಗೊತ್ತಿಲ್ಲ, ಇನ್ನ 3 ಲಿಸ್ಟ್ ಅದಾವ ಅಂತೇಳಿ ನಾನು 1ನೇ ಲಿಸ್ಟಿಗೆ ನೌಕರಿ ಆತ ಅನ್ಕೊಂಡು ಹೇಳಿಬಿಟ್ಟೆ, ನೌಕರಿ ಆತಂತೇಳಿ. ಆದ್ರೂ ಒಂದು ಹಠ ಏನ ಆಗತ್ತ ಅಂತ ಹೇಳಿ ಅಲ್ಲಿ ತನ ನಮ್ಗೆ ಗೊತ್ತಿಲ್ಲ, ಅವಾಗ ಸಣ್ಣ ವಯಸ್ಸಲ್ಲ. 1ನೇ ಲಿಸ್ಟಿಗೆ ನಾನು ನೌಕರಿ ಆತ ಹೇಳ್ಬಿಟ್ಟೆ. ಮನೇಲಿ ಒಂಥರ ಹಬ್ಬದ ವಾತಾವರಣ. ಮನೇಲಿ ಫಿಸಿಕಲ್ ಹತ್ತು ನಮ್ಗೇನ ನಾವು ಇದ್ದಂಗ ಚಿತ್ತ ಇದ್ದಂಗ ಓಡ್ತೀವಿ, ಮುಗಿಸ್ತೀವಿ ಅಂತ ಇದು ಹಠ. ಫಿಸಿಕಲ್ ಮುಗಿತೀವಿ, ಮೆಡಿಕಲ್ ಮುಗಿತೀವಿ. ಹಾಕಿದ್ ನೌಕರಿ ಹಾಕದ ಒಂದು ಹಠ ಆಗತ್ತ ಹೇಳಿ. ನವೆಂಬರ್ 7, 2021 ದಿನ ನೋಡೋಣ. ನಾಳೆ ರಿಸಲ್ಟ್ ಬರ್ತದೆ, ಇವತ್ತು ರಿಸಲ್ಟ್ ಬರ್ತದೆ, ದಿನ ನೋಡವ. ಅವತ್ತು ಏನಾಗಿದೆ, ನಾಳೆ ನಮ್ಮ ಮನೆ ಗೊಂಜಾಳ ಕಡ್ಲಿಕ್ಕೆ ಹೋಗ್ಬೇಕು. ಮುಂಜಾನೆ 5 ಗಂಟೆಗೂ ಅವತ್ತು ಆರ್ಮಿ ಸ್ಟೇಟಸ್ ಇಟ್ಟಿದ್ದೀನಿ. ಆ ಸ್ಟೇಟಸ್ ಹೋಗಿರ್ಲಿಲ್ಲ. ಮುಂಜಾನೆ 5 ಗಂಟೆಗೆ ಇದ್ನಿ, ಸ್ಟೇಟಸ್ ಹೋಗಿತ್ತು. ಅವ್ನು ನನ್ನ ಜೋಡಿ ಮೆಡಿಕಲ್ ಮುಗಿದವನು. ಅವ್ನು ಏನ್ತದ, ನಿಂದ ಯಾವ್ದಾಗಿದೆ ನಿಂಗಪ್ಪ SSGD ಇಲ್ಲ ಅಂತ. ನಾನೆಂದೆ, ಇನ್ನ ರಿಸಲ್ಟ್ ಬಿಟ್ಟಿಲ್ಲ ತಂದೆ. ಬಿಟ್ಟಿದಾರ ನೋಡು, ನನ್ನ CISF ಆಗಿದೆ ತಾವನ್ನಂತ. ಹೌದಾ ಅಂದವನೇ. ಯಪ್ಪ ಬಾಬೆ ಅಟ್ರು ಕೂತಿ, ನಾನು ನಮ್ಮ ಅಣ್ಣ ಹಿಂಗೆಲ್ಲರೂ ಕೂತಿದೀವಿ. ರಿಸಲ್ಟ್ ಡೌನ್ಲೋಡ್ ಮಾಡ್ಕೊಂಡೆ PDF. ರಿಸಲ್ಟ್ ನೋಡ್ತಾ ಇದ್ದೀನಿ. ರಿಸಲ್ಟ್ ನೋಡ್ತೀನಿ,
ನಂದಾಗಿದೆ 33.62, 33.62 ಆಗಿದೆ. ಆ ನಿಂತಿದೆ 33.64 ನಿಂತದ. ಯಾವ ಬೈ ನೌಕರಿ ಆಗ್ಲಿಲ್ಲ ಅನ್ಕೂನ ಎಲ್ಲರೂ ಯಾಕಂದ್ರೆ ಒಂದು ಹಬ್ಬದ ವಾತಾವರಣ ಇತ್ತ, ಮಗನ್ ನೌಕರಿ ಆಗೈತೆ. ಆ ನೌಕರಿ ಆಗ್ಲಿಲ್ಲ ಅನ್ನೋದ್ಲಿ ನಮ್ಮ ಅವನ ಮುಖ ನೋಡ್ಲಿಕ್ಕೆ ಆಗ್ಲಿಲ್ಲ. ಒಂಥರ ಇದಾಗ್ಬಿಟ್ರು, ಇನ್ನು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ನಮ್ಮ ಅಪ್ಪರ ಮುಖ ನೋಡ್ಲಿಕ್ಕಾಗಲಿಲ್ಲ, ನಮ್ಮ ಅಣ್ಣರ ಮುಖ ನೋಡ್ಲಿಕ್ಕಾಗಿಲ್ಲ. ಯಾಕಂದ್ರೆ ಮಗ ನೌಕರಿ ಆಗೈತೆ, ನೌಕರಿ ಹೋಗ್ಕನು ಊರಲ್ಲೆಲ್ಲ ಹೇಳಿದ್ವಿ ಆಗತ್ತ ಅಂತ ಹೇಳಿ. ಆದ್ರೆ ಇಂಥ ಸಂದರ್ಭದಾಗ ಬಂದು ನೌಕರಿ ಆಗ್ಲಿಲ್ಲ ಅಂದು ತಲೆಯಲ್ಲಿ ಇದು ಎಲ್ಲರೂ ನೋಡಿ ನಾನಂದು ಯವ್ವ ನಮ್ಮ ಅವನ ಕೈಲಿ ಇಟ್ಟೆ, ಕೈ ಇಟ್ಟು, ಯವ್ವ ಈ ನವೆಂಬರ್ನಲ್ಲಿ ನನ್ನ ನೌಕರಿ ಆಗಿಲ್ಲ 2021ರಲ್ಲಿ, ನಿಂಗೆ ನವೆಂಬರ್ 2022 ನಿನ್ನ ಕೈಲಿ ನಾನು ಜಾಯ್ನಿಂಗ್ ಲೆಟರ್ ಇಡ್ತೀನಿ, 1 ವರ್ಷ ನಿಂಗೆ ಜಾಯ್ನಿಂಗ್ ಲೆಟರ್ ಇಡ್ತೀನಿ, ನೌಕರಿ ಮಾಡ್ಕೊಂಡು ತೋರಿಸ್ತೀನಿ ಬನ್ನಿ ನಿನಗೆ. ಈ ರೀತಿ ಒಂದು ಅವಳಿಗೆ ನಾನು ಭರವಸೆ ಕೊಟ್ಟೆ. ಅವಳಲ್ಲಿ ಎಷ್ಟೇ ನೋವು ಇದ್ರು, ಎಷ್ಟೇ ಕಷ್ಟ ಇದ್ರು ಅವಳಂತಿಲ್ಲ, ಮಗ ನೀ ಮಾಡ್ತೀಯಾ, ನಿಂದ ಕೈಲಿ ಆಗತ್ತ, ಏನು ನೀ ಇದು ಆಗಿದೆ ಅಂತ ನೀನು ವರಿ ಮಾಡ್ಕೋಬೇಡ, ಆಗತ್ತ ಅಂತ ಹೇಳಿ ನನಗೊಂದು ಬೆನ್ನವಳಾಗಿ ಧೈರ್ಯ ತುಂಬಿಳ ಅವಳು. ಅಂತ ಸಂದರ್ಭದಾಗ ಅವತ್ತೇ ಮುಂಜಾನೆ ರಿಸಲ್ಟ್ ಬಂದಿತ್ತು. ಸಂಜೆ ಮಾಡಿಂದ ರನ್ನಿಂಗ್ ಬಿಡ್ಲಿಕ್ಕೆ ಶುರು ಮಾಡಿದೆ. ಫಸ್ಟ್ ಅಗ್ನಿವೀರ್ ಕಾಲ್ಪಾರ್ ಮಾಡ್ರು, ಅಗ್ನಿವೀರ್ ರನ್ನಿಂಗ್ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗೇನ್ ಮಾಡಿದೀನಿ ನಾನು ತಪ್ಪು, ನಾನು ನೌಕರಿ ಆಗಿದ್ದೆ, ಇನ್ನು ಓದೋದ್ ಬಿಡ್ಬೇಕು, ಹಮನ್ನು ನಾನು ಕೆಡಿಸ್ತಿ. ಇನ್ನು ನಾ ಹೋದ್ ಸಲ ಮಾಡಿದ ತಪ್ಪು ಈ ಸಲ ಮಾಡಬಾರ್ದು ಅನ್ಕೊಂಡ್ ನಾನು ಏನ್ ಮಾಡಿದೆ, ಮರೆಯಾಗಿ ಬಿಡ್ಬೇಕು. ನಿಂಗಪ್ಪ ಎಲ್ಲಿದ್ದಾನು ಯಾರಿಗೂ ಗೊತ್ತಾಗಬಾರ್ದು. ಯಾವುದೇ ರೀತಿ ಒಂದು ವಾಟ್ಸಪ್ ಸ್ಟೇಟಸ್ ಆಗಲಿ ಏನೋ ಒಂದು ಪಡ್ಕೋಬೇಕಂದ್ರೆ ಏನಾರು ಒಂದು ತ್ಯಾಗ ಮಾಡ್ಲೇಬೇಕಲ್ಲ. ನಿಂಗಪ್ಪ ಮರಿ ಆಗಿಬಿಡ್ಬೇಕು, 2 ತಿಂಗಳು ಈ ರೀತಿ ಮರಿ ಆಗಿಬಿಡ್ಬೇಕು. ನಿಂಗಪ್ಪ ಎಲ್ಲಿದ್ದಾನ ಅಂತ ಯಾರಿಗೂ ಗೊತ್ತಾಗಬೇಕು, ಓನ್ಲಿ ಮಣ್ಣಿನವ್ರಿಗೆ ಗೊತ್ತಿರ್ಬೇಕು ನಿಂಗಪ್ಪ ಎಲ್ಲಿದ್ದಾನ ಅಂತ ಹೇಳಿ. ಆ ರೀತಿ ಮರಿ ಆಗಿಬಿಟ್ಟೆ. ಏನ್ ಮಾಡಿದೆ, ನಂದೇ ಒಂದೊಂದು ಪರಿಶ್ರಮ, ಏನು ಇದನ್ನ ಮಾಡಬೇಕು ಅನ್ನೋ ಡೆಡಿಕೇಶನ್ ಮೂಲಕ ಮಾಡ್ಲಿಕ್ಕೆ ಶುರು ಮಾಡಿದೆ. SSGD ಬರ್ದೆ. ಆದ್ರೆ ಆಗತ್ತನ್ನು ಕನ್ಫರ್ಮ್ ಅದ. ಬಟ್ ಹೋದ್ ಸಲ ಮಾಡಿದ ತಪ್ಪು ಈ ಸಲ ಮಾಡೋದು ಬೇಡ. ಯಾಕಂದ್ರೆ ಒಂದ್ ನೌಕರಿ ಆಗಿದೆ ತಳಿ ನನ್ನ ಅದ ಓದೋದು ನಿಲ್ಸಿದ್ದೆ. ಈ ಸಲ ಅದು ಮಾಡೋದು ಬೇಡ ಅಂತೇಳಿ ಓದ್ಲಿಕ್ಕೆ ಕಂಟಿನ್ಯೂ ಮಾಡಿದೆ. SSGD ಒಳ್ಳೆ ಸ್ಕೋರ್ ಆಯ್ತು. SSGD ಫಿಸಿಕಲ್ ಮೆಡಿಕಲ್ ಎಲ್ಲ ಮುಗಿತು. ಅದೇ ರೀತಿಯಾಗಿ ಅಗ್ನಿವೀರು, ಆರ್ಮಿ, ನೇವಿ ಎಕ್ಸಾಮ್ ಬರ್ದೆ. ಅದು ಕೂಡ ಎಕ್ಸಾಮ್ ಒಟ್ಟೆ ನಮ್ಮ ಊರಿಗೆ ಹೋದೆ. ನವೆಂಬರ್ ಬರ್ಲಿಕ್ಕೆ ಹೊತ್ತು ಯಾವ ಬೈ ಹೋದ್ ಸಲ 1 ನೌಕರಿ ಸಂಬಂಧ ಗುದ್ದಾಡತೀನಿ, ಈ ಸಲ 3 ನೌಕರಿ ತೊಗೊಂಬಂದನು ತಗೋ. ಅವಾಗ ನನ್ನಲ್ಲಿ ಆಯ್ಕೆಗಳಿದಿಲ್ಲ, ಹೋದ್ರೆ ಒಂದೇ ಹೋಗ್ಬೇಕಿತ್ತ. ಈ ಸಲ ನಂಗೆ ಆಯ್ಕೆಗಳಿದಾವ, ಹೇಳಬೇ ಯಾವ್ದಕ್ ಹೋಗ್ಲಿಲ್ಲ. ಈ ರೀತಿ ಯೋಚನೆ. ಹಿಂಗ ಹೋಗಿ ನಮ್ಮವ್ವಾಗೆ ಮಾಡಿದೆ, ಮಗ ನೀ ಅಂದಿದ್ದೆಲ್ಲ ಆ ರೀತಿ ಮಾಡಿದೆ, ನಮ್ಮ ಮನಿದನ್ನ ಮೇಲೆತ್ತಿದೆ. ಅದೇ ರೀತಿಯಾಗಿ SSGD ಆಯ್ತು, ಆರ್ಮಿ ಆಯ್ತು, ನೇವಿ 3 ನೌಕರಿ. ಅದು ಸೈನಿಕನಾಗಿದ್ದ ನಂದು ಯಾವುದೇ ಹೆದರಿಕಿಲ್ಲ, ನಾನು ಮಾಡ್ತೀನಿ. ನಾನ್ ಸತ್ರೇನ ನಮ್ಮ ದೇಶಕ್ಕೆ ಒಳ್ಳೇದಾಗ್ತದೆ ಅನ್ನೋದ್ರಿಂದ ದೃಷ್ಟಿಯಿಂದ ನಾವು ಡ್ಯೂಟಿ ಮಾಡ್ತೀವಿ. ಡ್ಯೂಟಿ ಆಮೇಲೆ ಫ್ಯಾಮಿಲಿ ಕ್ವಾರ್ಟರ್ಸ್ ಆಗಲಿ, ಯಾವ ರೀತಿ ನಮ್ಮ ಕ್ಯಾಂಟೀನ್ಸ್ ಸರ್ಕಾರದಿಂದ ಅದೇ ರೀತಿ ಕೊಡ್ತಾರೆ. ನಂಗೆ ಎಲ್ಲದಕ್ಕಿಂತ ಒಳ್ಳೆ ಇದು ಸರಿ ಅನ್ಸೋದು, ಚಂದ ಅನ್ಸೋದು, ಸೈನಿಕರು ರಜೆಗೆ ಬಂದಾಗ ಅವರು ಊರಿನಲ್ಲಿರೋ ಜನ, ನಾಡಿನಲ್ಲಿರೋ ಜನ ಅವ್ರಿಗೆ ಕೊಡು ಮರ್ಯಾದೆ. ಯಾಕಂದ್ರೆ ಯಾವುದೇ ಒಂದು ಪ್ರೊಫೆಷನಲ್ ಮಾಡ್ರಿ, ನೀವು ಯಾವುದೇ ಒಂದು ಹುದ್ದೆಯಲ್ಲಿ ಇರಿ, ಪೊಲೀಸು, ಟೀಚರು, ಎಲ್ಲ ಹುದ್ದೆಗಳಿಗೆ ಅದಕ್ಕಾದ ಒಂದು ವ್ಯಾಲ್ಯೂ ಇಲ್ಲ ಅನ್ನಲ್ಲ. ಬಟ್ ಸೈನಿಕರು ಕೊಡುವಂತ ವ್ಯಾಲ್ಯೂ ಎಲ್ಲಿ ಯಾವುದಕ್ಕೂ ಕೊಡಲ್ಲ. ಯಾಕಂದ್ರೆ ಅವ್ರಿಗೊಂದು ಮಹತ್ವ, ಗೌರವ ಕೊಡ್ತಾರಲ್ಲ, ನಮಗೂ ಒಂದು ಖುಷಿ ಆಗತ್ತ. ಅದನ್ನ ನೋಡಿ ದೇಶದಾಗ ಗಡಿ ಕಾಯ್ಲಿಕ್ಕೆ ಒಂದು ಪ್ರೇರಣೆ ಕೊಡ್ತದೆ. ದೇಶದ ಗಡಿಯಲ್ಲಿ ನಿಂತು ದೇಶಕ್ಕೆ ಗಡಿ ಕಾಣ್ಲಿಕ್ಕೆ. ಇದು ಸ್ಪರ್ಧಾತ್ಮಕ ಜಗತ್ತು ಹೆಂಗದ ಅಂದ್ರ, ಸ್ಪರ್ಧಾತ್ಮಕ ಅನ್ನೋದು ಒಂದು ಸಮುದ್ರ ಇದ್ದಂಗ. ಆ ಸಮುದ್ರ ಒಳಗೆ ನೀವು ಇಳಿ ಅಂದ್ರ ಬರುವಂತ ಅಲೆಗಳನ್ನ ಮೆಟ್ಟಿ ದಡೆ ಕಡೆ ಹೋಗ್ಬೇಕು ಹೊರತು ಬರುವಂತ ಅಲೆಗಳ ಜೊತೆ ಸರ್ಸ ಆಡ್ಬಾರ್ದು. ಹೌದಲ್ರಾಣಿ? ಬರುವಂತ ಅಲೆಗಳ ಜೊತೆ ಸರ್ಸಾಗಿಡು. ಸಮುದ್ರಕ್ಕೆ ಇಳಿದಿ ಅಂದ್ರೆ ಅಲ್ಲಿ ನಾವಿಕ ನೀನೇ, ಚಾಲಕನು ನೀನೆ. ದಂಡಿ ಹತ್ಬೇಕಂದ್ರೆ ಅದಕ್ಕಾಗಿ ಇಲ್ಲಿ ಯಾರು ಯಾರಿಗೆ ಆಗಲ್ಲ. ನಮಗ್ ನಾವೇ ಆಗ್ಬೇಕು, ನಮಗ್ ನಾವೇ ಪ್ರೇರಣೆ ತಗೋಬೇಕು, ನಮಗ್ ನಾವೇ ಓದ್ಬೇಕು. ನಮ್ದು ತಂದೆ ತಾಯಿಗಳು ಏನ್ ಮಾಡ್ತಿದಾರ, ಏನ್ ಮಾಡ್ಬೇಕು ಅಂದ್ರೆ ಯಾವ್ದಾರ ಒಂದು ಸ್ಟೇಜ್ ಮೇಲೆ ನಮ್ಮ ತಂದೆ ತಾಯಿಗಳನ್ನ ಸನ್ಮಾನ ಮಾಡಿಸ್ಬೇಕು. ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಈಗ ಹೆಂಗಿರ್ತದ ಅಂದ್ರೆ, ನೀ ಇಲ್ಲಿ ಬಂದಿತ್ತೆ ಅನ್ನೋ ಸ್ಪರ್ಧಾತ್ಮಕ ಒಳಗ ಬರುವಂತ ಅಲೆ ಬಲೆಗಳಂದ್ರೆ ಹೆಂಗಂದ್ರೆ, ಪ್ರೀತಿ ಪ್ರೇಮ ಇದರಲ್ಲಿ ಬೀಳ್ಬಾರ್ದು. ಕಾಂಪಿಟೇಟಿವ್ ಓದಾತೀವಿ ಅಂದ್ರೆ ಬರುವಂತ ಅಲೆಗಳನ್ನ ಮೆಟ್ಟಿ ನಿಂತು ಯಾವುದೇ ಬಲೆಗಳಿಗೆ ಸಿಲುಕದೆ ಮೆಟ್ಟಿ ನಡಿ, ನೆಲೆ ನಿಂದಾಗಿತ್ತು, ಗೆಲುವು ನಿಂದಾಗಿತ್ತು, ಸಮಾಜ ಎತ್ತಿ ನಿನ್ನ ನೋಡಿತ್ತು ಅಂತಾರಲ್ಲ. ಇಲ್ಲ ಪೆಸಸ್ ಕೂತಿದ್ರಿ, ನಿಮ್ಗೆ ಟ್ಯಾಂಕ್ಸ್ ಆಯ್ತು. ನಿಮ್ ಕರ್ಸಿ ಸ್ಕಿಲ್ ಮುಟ್ಟಿದವ್ರಿಗೆ ಒಳ್ಳೇದಾಗ್ಲಿ.